ಬಂಧುಗಳೇ, ಬಹುಶಃ ಅವ ಬಂಡಾರ ಹಚ್ಕೊಂಡ ಅವನ ಹೆಸರೇನು ಮನುಷ್ಯ ಅಲ್ಲ. ಅವ ಮಾತಾಡಿಲ್ಲ. ಅವ ಮಾತಾಡಿದ ಮಾತ ಬೀರಪ್ಪ ದೇವ್ರು ಮಾತಾಡ್ಸ ಅವನು ಮಾತಾಡ. ನಿಜವಾಗ್ಲೂ ಹೇಳ್ತೀನಿ ಬಂಧುಗಳೇ, ನನಗ ನಿನ್ನೆ ನಿಮ್ಮ PI ನಾನು ಕಂಪ್ಲೀಟ್ ಮಾಡಕ್ PI ಯಾರು ಕೊಡೋ बिजली साहेब महाराज तुमचं वय किती म्हटलंय? माझं वय ಎಷ್ಟು अंदिरानंದ್ರೆ 52 ಅಂತ ಹೇಳಿದೆ. तुम्ही 35-40 सारखा दिसत महाराज. तुमचं तेज काय म्हटलंय? खरोखर सांगतो मी कोण आहे, माझं स्थान कुठलं आहे मला ನನಗೆಲ್ಲ ತಿಳಿತದ. ನಾನು ಬಹಳ ಎಲ್ಲ ಕನ್ನಡ ತಿಳಿತದಲ್ಲ. ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ನಾನು ನೆನಪಿನಲ್ಲಿ ಇಟ್ಕೊಂಡು ನಾನು 50 ಮಠಗಳ ಅಧಿಪತ್ಯ ಇದೀನಿ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದ. ಆ ಬೀರಪ್ಪ ಯಾಕೆ ಮಾತಾಡ್ಸ ಹೊಟ್ಟಾಗ ಹೋಗಿ ಅವ ತಾನು ಮಾತಾಡ್ತೀನಿ, ನಾನು ಮಾತಾಡ್ತೀನಿ, ಅವನ ಬಂದು ಮಾತಾಡಿಲ್ಲ, ಯಾರು ಮಾತಾಡಂಗಿಲ್ಲ ಅವಾಗ. ನೀ ಇವತ್ತಿನ ಸಭೆ ಒಳಗೆ ನೀ ಪ್ರತ್ಯಕ್ಷ ಬೀರಪ್ಪ. ಯಾಕೆ ಹೇಳ್ತಾ ಇದ್ದೀನಿ ಅಲ್ಲಲ್ಲ, ನೀವು ಯಾರು ಚಪ್ಪಲಿ ಹೊಡಬೇಡಿ, ಹೋಗಿ ಅನ್ಬೇಡ್ರಿ. ನಾ ರಾಜಕೀಯ ವ್ಯಕ್ತಿ ಅಲ್ಲ, ನಾ ರಾಜಕಾರಣ ಮಾತಾಡಕ್ ಬಂದಿಲ್ಲ. ನನ್ನ ಪರಿಸ್ಥಿತಿ ಹೇಳಕ್ ಬಂದೀನಿ. ಲಕ್ಷ ಕೊಟ್ಟು ಕೇಳಿ ನನ್ನ ಮಾತ ಏನಂತಂದ್ರ, ನಿಜವಾಗ್ಲೂ ನಾನು ಇವತ್ತಿನವರೆಗೆ ರಾಜಕೀಯ ವೇದಿಕೆ ಏರಿಲ್ಲ. ಇವತ್ತು ನಾನು ಯಾರೇ ರಾಜಕೀಯ ವೇದಿಕೆ ಮೇಲೆ ಏರ್ಸ್ಯಾರಂದ್ರ ಯಾವ ಸಮಾಜದಾಗ ಹುಟ್ಟಿ ಸಮಾಜದ ಮೇಲೆ ಹಾನಿ ಮಾಡಿರ್ತಕ್ಕಂಥ ವ್ಯಕ್ತಿ ಭೈರಪ್ಪರ ಮೇಲೆ ಪ್ರಮಾಣ ಮಾಡಿ ನಾನು ರಾಜಕಾರಣ ವೇದಿಕೆ ಮೇಲೆ ಏರ್ಸಲ್ಲ. ಅವನಿಗೆ ಅದೆಲ್ಲ ಶಾಪ್ ತರ್ತದ ಅಂತ ಹೇಳಿ ಬೀರಪ್ಪ ಹೇಳ. ನಾ ಹೇಳಿ ಬೀರಪ್ಪ ಹೇಳ ಗೊತ್ತಿರಲಿ ನಿಮಗೆಲ್ಲರಿಗೆ. ಬಂಧುಗಳೇ, ನಾನು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕಕ್ಕಮರಿ ಅನ್ನತಕ್ಕಂಥ ಗ್ರಾಮದಲ್ಲಿ ಗುಡ್ಡಾಪುರ ರೋಡಿಗೆ 4 ಎಕರೆ ನಂದು ಮಠ ಅದ. ನನ್ನ ಮಠದೊಳಗ 3,000 ಬಡ ಅನಾಥ ಮಕ್ಕಳು ನನ್ನ ಮಠದೊಳಗೆ ಓದ್ತಾರ. ನನ್ನ ಗುರುಗಳಿದ್ದಾಗ ಆ ಮಠದಲ್ಲಿ ನೆಗ್ಗಿನ ಮುಳ್ಳಿತ್ತು. ನಾನು ಯಾರೇ ಕಟ್ಟಿದ ಮಠದಾಗಿಲ್ಲ. ಸ್ವತಃ ಮಠ ಜೀರ್ಣೋದ್ಧಾರ ನಾನು ಮಾಡಿದ್ದೀನಿ, ಸೇವೆ ಮಾಡಿದ್ದೀನಿ. ನಾನಲ್ಲ, ನಿಮ್ಮಂತ ದಾನ ಕೊಟ್ಟಾಗ ನಾನು ತುಡುಗು ಮಾಡಿಲ್ಲ. ಗೋಪಿಚಂದ್ರ ಗತ್ಲೆ ನಾ ಯಾರು ತುಡುಗು ಮಾಡಿಲ್ಲ, ನಾ ಯಾರು ಅನ್ಯಾಯ ಮಾಡಿಲ್ಲ. ನಾ ಭಿಕ್ಷಾ ಬೇಡಿ ಜೋಳಿಗೆ ಹಾಕಿ ತಂದ ನೀವು ನೀಡಿರ್ತಕ್ಕಂಥದ್ರಿಂದ ಮಠ ಕಟ್ಟಿ ಅದ್ರೊಳಗೆ ಯಾರ್ದು ಪಾತ್ರ ಅದನ್ನು ಹೇಳ್ತೀನಿ. ನಮ್ಮ ಗುರುಗಳ ಇರುವಾಗ जगताप साहेब ತಂದೆ यांचा वडील प्रत्येक हनुमान जयंतीला ನನ್ನ ಗುರುವಾರ ರಾಯಲಿಂಗೇಶ್ವರ ಮಹಾರಾಜರನ್ನು ಕರೆಸಿ ಕೊಂತೆವರ ಬಬಲಾದಿ ಒಳಗ ಪ್ರತಿ ವರ್ಷ ಹನುಮ ಜಯಂತಿ ಕಾರ್ಯಕ್ರಮ ಸಾಧನೆ ಮಾಡ್ತಿದ್ರು ಈ ಬಾಬಾ. ನಮ್ಗೆ ಅವ್ರ ಸಂಬಂಧ ಎಲ್ಲಿಂದ ಐತಿ? ನಮ್ಮ ಗುರುಗಳಿಂದ ಐತಿ. ಇನ್ನೆರಡು ಬಸವಣ್ಣವ್ರು ಹೇಳ್ತಾರ ಒಂದು ಮಾತು, ಅಪ್ಪನು ನನ್ನ ಮಾದಾರ ಚೆನ್ನಯ್ಯ, ಬಪ್ಪನು ನನ್ನ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣ ನಮ್ಮಯ್ಯ, ಕಣ್ಣಯ್ಯ ಬೊಮ್ಮಯ್ಯ, ಎನ್ನನ್ನ ಅರೀರಿ ಕೂಡಲ ಸಂಗಯ್ಯ. ಅಪ್ಪನು ನನ್ನ ಮಾದಾರ ಚೆನ್ನಯ್ಯ. ನಿನ್ನೆ ಘಟನೆ ಹೇಳಕ್ ಬಂದಿಲ್ಲ, ಭಾಷಣ ಮಾಡಕ್ ಬಂದಿಲ್ಲ. ನನ್ನ ಮಠದಾಗ ಅನಾಥ ಬಡವ ಮಕ್ಕಳು 3,000 ಅದಾರ. ದಲಿತ ಬಡವ್ರ ಮಕ್ಕಳ ಅದಾರ. ದಿನರಾಜ್ ವಾಂಗೋಡಿ ಮತ್ತ ಅಮರ್ ಕೋಳಿ ನೋಡ್ಯ ವಿಡಿಯೋ ಮಾಡ್ಯಾರ, ಮಠದ ಬದಲು ವಿಡಿಯೋ ಮಾಡ್ಯಾರ. ಲಕ್ಷ ಕೊಟ್ಟು ಕೇಳ್ರಿ ಮಾತ. ಇದು ಧರ್ಮದ ಮಾತದ. ರಾಜಕಾರಣ ವಿನಾಕಾರಣ ಗಜಕಾರಣ 5 ವರ್ಷ ಬರ್ತಾವ ಹೋಗ್ತಾವ. ನಮ್ಮೊಳಗೆ ಬೆಂಕಿ ಹತ್ಕೋಬೇಡ್ರಿ. ಬರ್ತಾವೆಲ್ಲ ಹೋಗ್ತಾವ. ನಿಮ್ಮ ಸಂಬಂಧಗಳು ಬಹಳ ಪವಿತ್ರ ಅದಾವ. ಒಂದು ಮಾತು ಗೊತ್ತಿಲ್ಲ, ನನಗೆ ಮಾತು ಬರೀತೀನಿ. ಉಮ್ರಿ ಈ ಜತ್ತದೊಳಗೆ ಇರ್ತಕ್ಕಂಥ ವ್ಯಾಪಾರಸ್ಥರ ಬಗ್ಗೆ ಮಾತಾಡ್ಯಾರ. ಯಾರೊಬ್ರು ಕಮೆಂಟ್ ಹಾಕ್ಯಾರ ಮೊದ್ಲಿನ ದಿನ ಕಮೆಂಟ್ ಹಾಕ್ಯಾರ. ಇವತ್ತು ನನ್ನ ಮಠದಾಗ ಏನು ವಿದ್ಯಾರ್ಥಿಗಳು ಊಟ ಮಾಡ್ತಾರ, ನಾ ಊಟ ಮಾಡ್ತೀನಿ. ನನ್ನ ಮಠ ಕರ್ನಾಟಕದಾಗ ಇರಬಹುದು. ದಿನನಿತ್ಯ ರೇಷನ್ ಬರುದು ಜತ್ತದ ಕಿರಾಣಿ ಅಂಗಡಿಯಿಂದ. ಬಂಧುಗಳೇ, ಜತ್ತದ ಕಿರಾಣಿ ಅಂಗಡಿಯಿಂದ ನಮಗೆ ಅನ್ನ ಹಾಕ್ತಕ್ಕಂಥ ಅಂಗಡಿಕಾರಿಗೆ ಮಾತಾಡ್ತೀರಿ. ನಾವು ಕಾಯಕವೇ ಕೈಲಾಸ ತತ್ವದವರು, ದುಡುತ್ತಿನವರು. ನಾವು ದುಡುತ್ತಿನವ್ರು. ನಾವು ನಮ್ಮಂತವ್ರಿಗೆ ನೀವು ಮಾತಾಡ್ತೀರಿ. ಯಾಕೆ ಹೇಳ್ತಾ ಇದೀನಿ ಅಂದ್ರ, ಉಮ್ಮದಿಗೆ ನಾವು ಹೆಂಗ್ ಬಂದಿವಿ,
ಮಾದಿಗ ಸಮಾಜದವರು ನಮ್ಮ ಗುರುಗಳನ್ನು ಕರ್ಕೊಂಡು ಬಂದ್ರು. ಮಾದಿಗ ಸಮಾಜದ ಅಪ್ಪನು ನನ್ನ ಮಾದಾರ ಚೆನ್ನಯ್ಯ. ಬಸವಣ್ಣ ಹೇಳ್ತಾನ, ನೀನ್ ಹೇಳ್ತಾನವ ಯಾವ ಲಕ್ಷ್ಮಣ ಜಗಗೊಂಡತ್ತ ಹೇಳ್ತಾನ. ಅಪ್ಪಗಳು ನನಗೆ ಫೋನ್ ಮಾಡಿದ್ರತ್ತ, ನಾ ಫೋನ್ ಮಾಡಿಲ್ಲ. ಅವನ ತಲೆ ಸರಿ ಇಲ್ಲ, ಯಾರೋ ತಲೆ ತುಂಬ್ಯಾರ ಅವ ನನಗೆ ಫೋನ್ ಮಾಡ್ಯಾನ. ಕ್ರೈಮ್ ಒಳಗೆ ತೆಗೆದು ನೋಡ್ರಿ, ನನ್ನ ಮೊಬೈಲ್ ತೋಡ್ರಿ, ಕಾಲ್ ಹಿಸ್ಟ್ರಿ ಒಳಗೆ ನೋಡ್ರಿ ಗೊತ್ತಿರ್ಲಿ. ನಾನು ಕಂಪ್ಲೀಟ್ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಮ ಜತ್ತಿ ಒಳಗ. ಇನ್ನೊಂದು ಗೊತ್ತಿರ್ಲಿ, ನಾನು CBI CIDಗೆ ತನಿಖೆ ಮಾಡ್ಲಿಕ್ಕೆ ಲೆಟರ್ ಬರ್ದಿದ್ದೀನಿ. ನಾಳೆ ಕರ್ನಾಟಕದ ಮುಖ್ಯಮಂತ್ರಿ ಬರ್ತಾರ, ಅವ್ರಿಗೆ ಅರ್ಜಿ ಕೊಡ್ತೀನಿ, ಸ್ಕ್ರೈಬರ್ಗಳು ತೆಗಿಬೇಕು. ಅವ ನನಗೆ ಕಾಲ್ ಮಾಡ್ಯಾನ, ಅವನಿಗೆ ಕಾಲ್ ಮಾಡಿನು. ಅವ ನನಗೆ ಕಾಲ್ ಮಾಡಿದ್ದು ಬಂದ್ರ ಅವ ಜತ್ ನಡು ಪ್ಯಾಟ್ಯಾಗ ನೇಣು ಹಾಕೋಬೇಕು. ನಾ ಕಾಲ್ ಮಾಡಿದ್ರ ಸಾಹಿತ್ಯ ಕಚ್ಚಾತಿ ಪ್ಯಾಟ್ಯಾಗ ಕಸ ಹೊಡಿತನ್ನ. ಬಸವಣ್ಣ ಹೆಸರ ಮೇಲೆ ಲಬಡ್ ಮಾತಾಡ್ತೀರಿ. ಬಸವಣ್ಣ ಇಂಥದ ಕಳ್ಸಲು ಭೂತದ ಬಾಯಾಗ ಭಗವದ್ಗೀತಾ ಹೇಳದಂಗ ಬಸವಣ್ಣ ಅಂತ ಮಾತಾಡ್ತಾರೆ ಕಿಸ್ಬಾಯ್ದಾಸ. ಬಸವಣ್ಣ ಮಾತಾಡೋದು ಯೋಗ್ಯತೆ ಐತಿ ನಿನ್ನಲ್ಲಿ. ಆ ಉತ್ತರ ಕೊಡಕ್ ಬಂದಿನ ಅವ್ನು ಕಮೆಂಟ್ ಹಾಕ್ಯಾನ. ಬಸವಣ್ಣ ಅಂದ್ರೆ ಏನು? ಬಸವಣ್ಣವ್ರು ಯಾರು ಗೊತ್ತೇ? ಬಸವಣ್ಣ ನಿಜವಾಗಿ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದವ. ಗೊತ್ತಿರ್ಲಿ, ಬಸವಣ್ಣ ಯಾರು ಗೊತ್ತಿರಲಿ. ಲಿಂಗಾಯತ್ ಅಂದ್ರೇನು? ಲಿಂಗವನ್ನ ಆಯತ ಮಾಡಿಕೊಂಡವನೇ ಲಿಂಗಾಯತ. ಲಿಂಗ ಉಳ್ಳವನೇ ಲಿಂಗಾಯತ ಅಂತ ಬರ್ದಾರ. ಲಿಂಗಾಯತ ಅಂದ್ರೇನು? ಜಾತಿ ರಾಜಕಾರಣ, ವಿನಾಕಾರಣ, ಗಜಕರಣ ಎದ್ದು ಕರ್ಕೊಂಡ್ರೆ ಸಮಾಧಾನ ಆಗಂಗಿಲ್ಲ. ಇಂಥ ಜಾತಿ ರಾಜಕಾರಣ ನಮಗೆ ಅವಶ್ಯಕತೆ ಬಿದ್ದಿಲ್ಲ. ಒಂದು ಮಾತನ್ನ ಹೇಳಿಕ್ಕೆ ಇಚ್ಛ ಪಡ್ತೀನಿ, ನೀವು ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಇವತ್ತ ಮೊದಲನೇದು ಬಸರಿಗೆ ನನಗೆ ನಿಮ್ಗೆ ಗೊತ್ತಿರ್ಲಿ, ನಾನು ಪೂರ್ವಾಶ್ರಮದಲ್ಲಿ ನಾನು ಹುಟ್ಟಿರೋದು ಏನಂದ್ರ ನಮ್ಮ ಅಜ್ಜ ಹುಟ್ಟಿದ್ದು ಜತ್ ತಾಲೂಕಿನ ಬಸರಿಗೆ, ನಮ್ಮ ಮೂಲ ಊರ. ನಾನು ಎಲ್ಲಾ ಭಕ್ತರ ಮನೆಗಳಿಗೆ ಹೋದಾಗ ನನ್ನ ಮಠದೊಳಗೆ ಮಕ್ಕಳಿಗೆ ಊಟ ಸಿಗ್ತದ. ನನ್ನ ಮಕ್ಕಳಿಗೆ ಗ್ರಾಂಟ್ ಇಲ್ಲ ಸಾಲಿಗೆ. ರಾಜು ಪಾಟೀಲ್ ಅದಾನ, ಬಸರಿಗೆ ರಾಜು ಪಾಟೀಲ ನನ್ನ ಜೊತೆಗದಾನ. ಯಾಕೆ ಹೇಳ್ತಾ ಇದೀನಿ? ಅವ್ನು ನನ್ನ ಜೊತೆಗದಾನ, ಅವ್ನು ನನ್ನ ಗಾಡಿ ಆಗದಾನ. ಅವ್ ಹೇಳ್ತಾನ, ನಾನು ಫೋನ್ ಮಾಡಿರಂತ. 1 ಸಲ ಬಂದ, 2 ಸಲ ಬಂದ, 3 ಸಲ ಬಂದ. ನಾವು ಕಡೆಗೆ ತರಬಿಡಪ್ಪ ಏನಾಕತ್ತೆ ಆಗ ನೋಡೋಣ ತರಬಿರೆಂದೆವು. ತರದಿ ವಿಡಿಯೋ ಮಾಡಿದೆವು. ಅವನು ಮಾತಾಡುವಾಗ ಎಷ್ಟು ಧಮಕಿ ಹಾಕೋದು. ಅವ ಇರ್ಲಿಲ್ಲ ಅಂದ್ರ ನಾನು ನಿನ್ನ ಬಡಿತಿದ್ದವ. ಗೊತ್ತಿರ್ಲಿ ನಿಮ್ಗೆ ಒಂದು ವೇಳೆ ಒಂದು ಮಾತು ಗೊತ್ತಿರ್ಲಿ, ನನ್ನಂತ ಒಬ್ಬ ಸನ್ಯಾಸಿ, ನನಗೆ ಹೆಂಡ್ರಿಲ್ಲ, ನನಗೆ ಮಕ್ಕಳಿಲ್ಲ. ನನಗೆ ಯಾರ? ನನಗೆ ನೀವ ತಾಯಿ ತಂದಿ. ನನ್ನಂತವರ ಪರಿಸ್ಥಿತಿ ಕೇಳವ್ರ ಯಾರು? ಜತ್ತ ತಾಲೂಕಿನೊಳಗ ಇತಿಹಾಸದೊಳಗ ಇಲ್ಲಿ ಬಸವ ಮಂಟಪ ಐತಿ. ಇಲ್ಲಿ ಎಲ್ಲಾ ಸಮಾಜದವ್ರು ಎಷ್ಟು ಪ್ರೀತಿಯಿಂದ ಅದಿರಿ, ಅನ್ಯೋನ್ಯವಾಗಿದಿರಿ. ಜಗತಾಪ್ ಸಾಹೇಬ್ರತ್ತವರು ಈ ರಾಜಕಾರಣ ಈ ಜಿಲ್ಲಾದೊಳಗೆ ಈ ತಾಲೂಕಿನೊಳಗೆ ಅವರು ಸಂತ ಪರಂಪರೆ. ಅವರು संत धर्म स्थापनेचे जे नर ते केवळ ईश्वरी अवतार झाले आहेत. पुढे होणार देणे ईश्वराचे. समर्थ रामदास ಬರಿತಾ ಸೆರೆ ಕೊಡ್ತಾರ ಅಂತ ಹೋಟ್ ಹಾಕಿರಂದ್ರ ಅದು ದಾನ ಆಗುದಿಲ್ಲ. ದಾನ ಅಂದ್ರೆ ಏನು? ಮತ್ತೆ ದಾನ ಒಂದು ಕೋಳಿ ಅಂತ ಗೊತ್ತಿದೆ. ಕೋಳಿ ಏನಂತಾರೆ ಮರಾಠ್ಯಾಗ? ಕೊಂಬಡ ಅಷ್ಟೇ. ಕೋಳಿ ಏನು ಮಾಡ್ತೈತಿ? ಎಲ್ಲಾ ಕಡೆ ಮೇಯ್ತೈತಿ. ಆದ್ರ ಬಂದ ತತ್ತಿಯಲ್ಲಿ ಹಾಕ್ತತಿ, ಮನೆಯಾಗ ಹಾಕ್ತತಿ. ಹಂಗ ನೀವು ಎಲ್ಲಿ ಎಲ್ಲಾರು ಅಡ್ಡಾಡತ್ತಿರಲ್ಲ, ಅವ್ರ ಹಿಂದ ಅವ್ರು ಅಡ್ಡಾಡ್ರಿ, ಹೋದ ಮಾತ್ರ ತಮ್ಮನ ಗೌರಿಗೆ ಹಾಕ್ರಿ. ಯಾಕೆ ಹೇಳಕತ್ತೀರಿ ಅಂದ್ರೆ ಗೊತ್ತಿರಲಿ ನಿಮ್ಗ. ಇವತ್ತು ಗೊತ್ತಿರಲಿ ಮತದಾನ ಅಂತಕ್ಕಂಥದ್ದು ಎಷ್ಟು ಪವಿತ್ರ ಐತಿ ಗೊತ್ತಿರಲಿ ಬಂಧುಗಳೇ. ನೀವು ಇನ್ನು ಇರ್ತಕ್ಕಂಥ 5-6 ದಿವಸದೊಳಗ ನೀವೇನರೇ ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮನ ನೋಡಾದ್ರೆ ಒಬ್ಬ ಅವನು ಮನುಷ್ಯನ, ನಾನು ಒಬ್ಬ ಮನುಷ್ಯನ, ಜಗತಾಪ್ ಸಾಹೇಬ್ ಅಂದ್ರೆ ಒಬ್ಬ ಮನುಷ್ಯನ, ನೀವೆಲ್ಲರೂ ಮನುಷ್ಯರನ, ನಿಮ್ಮೊಳಗೆಲ್ಲ ಪರಮಾತ್ಮದನ. ಏನಾರ ಸ್ವಲ್ಪ ಚೂಕ್ ಆಗಿದ್ರು ಅವ್ನ ಬುದ್ಧಿ ಹೇಳಾಕ ಜಗತಾಪ್ ಸಾಹೇಬ್ರಂತ ಹಿಂದ ರಾಜಕೀಯ ಗುರುಗಳದಾರ, ಅವ್ರ ತಂದೆ ಅದಾರ. ಇನ್ನೊಂದು ಮಾತು ಗೊತ್ತಿರ್ಲಿ, ನಮ್ಮ ತಮ್ಮನ ನಾವು ಟಿಕೆಟ್ ಸಿಗ್ಲಿ. ಯಾಕಂದ್ರೆ ಯಾವ ತಾಯಿ ಕೂಸು ಹಳ್ಳಿಕ ಬಲಿ ಕುಡ್ಸಂಗಿಲ್ಲ. ಕೂಸು ಹಳ್ಳಕತ್ತರ ಬಲಿ ಕುಡಿಸ್ತೀರಿ ಅಲ್ವ ನೀವು? ಕೂಸು ಹಳ್ಳಿಕ ಸುಮ್ಮ ಮಕ್ಕೋತ್ತರ ಮನೆ ಕೆಲಸ ಮಾಡ್ತೀರಿ. ಕೂಸು ಹಳ್ಳಕತ್ತಂದ್ರ ಬಲಿ ಕುಡಿಸ್ತೀರಿ. ಹಾಗ ತಮ್ಮಣ್ಣಗೌಡ್ರ ಪರವಾಗಿ ಸ್ವಾಮಿಗಳದಾರ. ಬಿಜೆಪಿ ಟಿಕೆಟ್ ಸಿಗ್ಲಂತ ನಾವು ಜಗತ್ತೊಳಗೆ ಉದ್ಘಾಟನೆ ಮಾಡಕ್ ಬಂದಿದ್ದೀವಿ. ಅವಾಗ ಅನ್ಯಾಯ ಮಾಡಿದ್ರಿ, ಹೌದಿಲ್ಲ? ಕೊಡ್ಲಿಲ್ಲ. ನಾವು ಮಠದಾಗ ಕೂತಿದ್ದೀವಿ. ಆದ್ರೆ ಇವತ್ತು ಕೆಣಕಿ ತಮ್ಮಣ್ಣಗೌಡ MLA ಮಾಡಕ್ ಹಚ್ಚಿದವ್ರು ಯಾರಪ್ಪ ಅಂದ್ರೆ ಗೋಪಿಚಂದ್ ಪಡೋಳ್ಕರ್.
ನಾನು ಕೇಳ್ತೀನಿ, ಯಾವಾಗ ಕೂಸು ಅಳ್ತತ್ಲ ಅವಾಗ ತಾಯಿ ಮಲಿ ಕುಡಿಸ್ತಾಳ, ಹೌದಿಲ್ಲ? ಹಾಗ ನಾವೆಲ್ಲರೂ ನಮ್ಗೆ ಗೊತ್ತಿರಬೇಕು, ನಾವು ಎಲ್ಲಿ ತನಕ ಎಲ್ಲಿವರೆಗೆ 5 ದಿವಸ ನಾವೆಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಕೈ ಮುಗಿದ ವಿನಂತಿ ಮಾಡ್ಕೊಂಡ ಒಂದು ಮಾತು ಗೊತ್ತಿರ್ಲಿ. ಆಗ ನಮ್ಮ ಬೀರಪ್ಪ ಹೇಳ್ಯಾನ, ಮೇಯಾಗ ಬಂದು ಹೇಳ್ಯಾನ, ಅವಾಗ ದೊಡ್ಡ ತಮ್ಮನಗೊಂಡು ಗುಲಾಬ್ ಹಾರೈತೆ ಅಂತ ಹೇಳ್ಯಾನವ. ಮಾತಿಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಇವತ್ತ ಎಂತ ಪರಿಸ್ಥಿತಿ ಬತ್ತಪ್ಪ ನಮ್ಮ ಜತ್ ತಾಲೂಕಿಗೆ. ನಾವು ಜತ್ ತಾಲೂಕಿನ ಪ್ರತಿಯೊಂದು ವ್ಯವಹಾರ ನಮ್ಮ ಜತ್ ಕೂಡ ನಾವು ಕರ್ನಾಟಕದಲ್ಲಿರ್ಬೋದು, ನಾವು ಮಹಾರಾಷ್ಟ್ರದಲ್ಲಿರ್ಬೋದು. ಒಂದು ಮಾತು ಹೇಳ್ತಾನ, ಇಲ್ಲಿ ಲಿಂಗಾಯತರು ಜಾಸ್ತಿ ಇದಾರ, ಇಲ್ಲಿ ಕನ್ನಡಿಗರು ಜಾಸ್ತಿ ಇದಾರ, ನೀವು ದಬಾವ್ ಹಾಕಕ್ ಬಂದಿರಿ ಮತ್ ನನಗೆ ಮಾತಾಡ್ತಾನವ. ಅದಕ್ಕೆ ನಾನಂತೀನಿ, ಬಸವಣ್ಣನ ಹೊಳೆ ಆರಿಸಿಕೊಂಡ್ರು, ತುಕಾರಾಮ್ ಮಹಾರಾಜರನ್ನ ಹೆಂಗ್ ಕೊಲೆ ಮಾಡಿದ್ರು, ಆದ್ರ ದೇಹ ತ್ಯಾಗಿತಾ ಕೀರ್ತಿ ಮಾಗೆ ಊರಾವೆ. ಅವ್ರ ದೇಹ ಆದ್ರೂ ಕೀರ್ತಿ ರೂಪಾಗಿ ಜಗತ್ನಾಗ ಅದಾರ. ನಾಳೆ ನಾನು ಹೋಗುವತ್ನಾಗ ಇವತ್ತು ರಾತ್ರಿ ಹೋಗಾಗನ ಗೋಪಿಚಂದ್ರ ಮಂದಿ ನನ್ನ ಮಾಡತ್ತಾರ. ಮಾಡ್ತಾರ, ಮಾಡಿದ್ರೆ ನೀವು ಸಂತೋಷ, ನನ್ನ ಅಂತ್ಯ ಸಂಸ್ಕಾರ ಮಾಡ್ರಿ. ಯಾಕಂದ್ರೆ ನನಗೆ ಯಾರು ಹಿಂದಿಲ್ಲ. ನಾನು ಕೇಳ್ತೀನಿ, ಅಕಸ್ಮಾತ್ ಅವ್ MLA ಆದಂದ್ರ ನಾಳೆ ನೀವು ಹೆಂಗ ಬಾಳೆ ಮಾಡೋರು ನಿಮ್ಮ ಚಿಂತೆ ನನಗೆ ಹೆಂಗದ. ಅಂತ ದುಷ್ಟನ ಕೈಯಾಗ ರಾಜಕೀಯ ಕೊಟ್ಟಂದ್ರ ನಮ್ಮ ತಾಲೂಕು ಭ್ರಷ್ಟ ಆಗ್ತದ, ಕೆಟ್ಟ ಹೋಗ್ತದ, ತಿಳಿತಿಲೋ? ಅದಕ್ಕೆ ಬಹಳ ಸ್ವಾಭಿಮಾನದ ಪ್ರಶ್ನೆ ಐತಿ. ನೀವೆಲ್ಲರೂ ವಿಚಾರ ಮಾಡ್ರಿ, ತಿಳಿತಿಲೋ? ಯಾಕೆ ಹೇಳ್ತಾನೆ, ಅವ್ರ ಅಪ್ಪ ಎಂತ ಮಾತು ಹೇಳಿದ್ರು, ನನ್ನ ಮಗನ ಮುಡಿಯಾಗ ಹಾಕಿದ್ರೆ ಅಂತ, ತಿಳಿತಿಲೋ? ನಾನು ಒಬ್ಬ ಸ್ವಾಮಿ ಬಂದು ಅವ್ರನ್ನ ಅನ್ಬೇಕಾಗಿತ್ತ, ಅಪ್ಪ ಅವ್ರ ಸ್ವಾಮಿಗಳ ಎಲ್ಲರಿಗೂ ಅಷ್ಟರಿ, ನೀವು ಹಂಗ ಮಾಡಬಾರ್ದು ಅಂತಿದ್ರಂದ್ರ ನೋಡ್ರಿ, ಆಕಳ ಪ್ರೇಮ್ ಮಾಡ್ರ ತರ ಬಿಡ್ತೈತೋ, ಬಡಗಿ ತೊಗೊಂಡ್ರ ತರ ಬಿಡ್ತೈತೋ. ನನಗೆ ಬಡಗಿ ತೋರ್ಸಕ್ ಬರ್ತಾರೆ ಇವ್ರ. ಯಾಕಂದ್ರೆ ನಂದು ಓಟ್ ಹಾಕೈತಿಲ್ಲ, ನಾನು ನಿನ್ನೆ ನಿಮ್ ಪಿ ಐ ಅದ ಕೇಳಿನಿ, ನನಗೆ ಓಟ್ ಹಾಕೈತಿ. ನನಗೆ ಎಲೆಕ್ಷನ್ ನಿಂದ್ರಕ್ ಹಾಕೈತಿಲ್ರಿ. ಯೋಗಿ ಆದಿತ್ಯನಾಥ್ ಯಾಕಂದ್ರೆ ನಿಮ್ ಪಕ್ಷದಾಗ ನಾಲಾಯಕರ ನಿಮ್ ಪಕ್ಷದ ಸಿದ್ಧಾಂತಗಳನ್ನ ನೋಡ್ಕೊಂಡು ಮೊದಲ ಬಿಜೆಪಿ ಒಳಗ ಸನ್ಯಾಸಿಗಳ ಸ್ವಾಮಿಗಳು ನಿಮ್ಗೆ ಜಗ್ದವ್ರು ಆಗಿದ್ರು, ಸೊಲಾಪುರದವ್ರ ಕಾಸ್ತಾರ ಆಗಿದ್ರಿಲ್ಲ. ಸ್ವಾಮಿಗಳಿಗೆ ನೀವೇಂತ ಸ್ವಾಮಿಗಳು ರಾಜಕೀಯ ಮಾಡ್ತಾರ ನಾನು ಕೇಳ್ತಾರವ. ಸ್ವಾಮಿಗಳಿಗೆ ರಾಜಕಾರಣ ಮಾಡಬಾರ್ದು ಸಂವಿಧಾನದಾಗ ಎಲ್ಲಿ ಬರ್ದಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ, ಗೊತ್ತಿರ್ಲಿ. ಎಲ್ಲಿ ನಮಗ್ ಬರೀ ಸ್ವಾಭಿಮಾನ ಇರುವುದಿಲ್ಲ, ಸ್ವಾಭಿಮಾನ ತೆಕ್ಕೆ ಬರ್ತೈತಿ, ಆ ಜಾಗದಾಗ ನಮ್ ಕಾಲಿಗೆ ಚಪ್ಪಲ್ ಸಹಿತ ಬಿಡಬಾರ್ದು ಅಂತ ಹೇಳ್ಯಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ. ಅದಕ್ಕೆ ನಿಮ್ಗೆಲ್ಲ ಹೇಳ್ತೀನಿ, ನನ್ನ ಪರಿಸ್ಥಿತಿ ಬಂದೈತಿ ಬರ್ಲಿ, ನಾ ಸತ್ರ ಚಿಂತಿಲ್ಲ, ನಾನೇನು ಸತ್ರ ಏನ್ ದೊಡ್ಡ ಘಾತ ಆಗುದಿಲ್ಲ. ಆದ್ರೆ ನಿಮ್ಮ ಮಕ್ಕಳು ನನ್ನ ಮಕ್ಕಳು, ನಿಮ್ಮ ಮಕ್ಕಳ ದೇಶದ ಆಸ್ತಿ, ನಿಮ್ಮ ಮಕ್ಕಳ ನನ್ನ ಮಠದ ಆಸ್ತಿ. ಭಕ್ತರಿರ್ಲಿಕ್ಕಂದ್ರೆ ಬಂಗಾರ ಮಠ ಕಟ್ಟೋದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಪ್ರಾಮಾಣಿಕ ಕೈಯಾಗ ಅಧಿಕಾರ ಇತ್ತಂದ್ರ ನಮ್ಮ ದೇಶ, ನಮ್ಮ ತಾಲೂಕ ಧರ್ಮದಿಂದ ನಡಿತೈತಿ. ದುಷ್ಟರ ಕೈಯಾಗ ಅಧಿಕಾರ ಸಿಕ್ಕ್ರ ಉಳಿದಿಲ್ಲ. ಅದಕ್ಕಾಗಿ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನೀವೆಲ್ಲರೂ ಬಹಳ ವಿಚಾರ ಮಾಡುವಂತ ಕೆಲಸ ಐತಿ. ಅವ್ರು ಯಾವ್ದೇ ಬಂದ್ರು ದಾಖಲೆ ಸಹಿತ ನನ್ನ ಕಡೆ ಬರ್ಬೇಕು. ಇದನ್ನ ಹೇಳಕ್ ಬಂದೀನಿ, ದಾಖಲೆ ಸಹಿತ ಕೊಡ್ಬೇಕು. ಅವರು ಎಲ್ಲರೂ ಕುತ್ಕೊಂಡು ಕಮೆಂಟ್ ಹಾಕಿದ್ರೆ ಲಕ್ಷ್ಮಣ ಜಕ್ಕೊಂಡು ನಡೆಯಂಗಿಲ್ಲ. ಪ್ರತಿ ಕಮೆಂಟ್ ನಿನ್ನ ಮೇಲೆ FIR ಮಾಡ್ತೀನಿ, ಗೊತ್ತಿರಲಿಲ್ಲ ನನಗ. ಗೋಪಿಚಂದ್ರ ಮೇಲೆ FIR ಮಾಡ್ತೀನಿ. ನಾನು ಭಾರತದ ಸಂತ ಇದೀನಿ, ಭಾರತದ ಸ್ವಾಮಿ ಇದೀನಿ. ನಾನು ಸಂತ ಪರಂಪರೆಯಿಂದ ಬಂದವದೀನಿ. 3 ಗುರುಲಿಂಗಮ್ಮ ಮಹಾರಾಜ, ಪಂಡರಪುರ ಮಾಲ್ಕರಿ ಸಂತರು, ಅದೇ ಪರಂಪರೆ ನಾನು ಅದೀನಿ. ತಿಳಿತಿಲೋ? ಬಸವಣ್ಣ ಬೇರೆ ಅಲ್ಲ, ತುಕಾರಾಮ್ ಬೇರೆ ಅಲ್ಲ, ತಿಳಿತಿಲೋ? ಅದಕ್ಕೆ ಹೇಳ್ಬೇಕಾಗಿರ್ತಕ್ಕಂಥದ್ದು, ನಿಮ್ಮೆಲ್ಲರ ಪರಿಸ್ಥಿತಿ ಆ ರೀತಿ ಬರಬಾರದು. ನನಗೆ ಬಂದಂತ ಸ್ಥಿತಿ ನಡು ದಾರಿಗಳು ತರಿವಿ, ಬಡಿತೀನಿ, ಹೊಡಿತೀನಿ, ಗುಂಡಾಗರ್ದಿ ಮಾಡ್ತೀನಿ ಅಂತಕ್ಕಂಥದ್ದು ಏನಿವತ್ತು ನಡೆದೈತಿ, ಇದು ಸರಿಯಲ್ಲ. ಅಲ್ಲಪ್ಪ ಅಲ್ಲೋ, ಈ ರೀತಿ ಸತ್ಪುರುಷರ ಮಾರ್ಗವೇ ಬೇರೆ ರೀತಿ ಅಂತ ಹೇಳ್ಯಾರ. ಅದಕ್ಕ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು, ಪ್ರತಿ ತಿಂಗಳ ಏಕಾದಶಿಗೆ ಉಮಿದಿಯೊಳಗೆ ಸತ್ಸಂಗ ಇರ್ತೈತಿ. ನಮ್ಮ ನಿವೃತ್ತ ಸರ್ಕಾರದಾರ, ಹನುಮಾನ್ ಆಟಿಕಾರದಾರ, ತಿಳಿತಿಲೋ? ಪ್ರತಿ ತಿಂಗಳ ಸತ್ಸಂಗ ಇರ್ತೈತಿ ನಮ್ಮ ತಾಲೂಕಿನಾಗ. ನಾವು ಈ ತಾಲೂಕಿನಾಗ ಎಲ್ಲಾ ಕಡೆ 4-5 ಕಡೆ ಪ್ರತಿ ತಿಂಗಳ ಸತ್ಸಂಗಗಳನ್ನು ಮಾಡ್ತಿರ್ತೀವಿ. ಮಾಳಿಗಾಲದ ಸತ್ಸಂಗ ಇರ್ತೈತಿ. ಎಲ್ಲಾ ಸಮಾಜದವರು ನನ್ನ ಭಕ್ತರದಾರ. ನಾ ಹುಟ್ಟಿದ ಲಿಂಗಾಯ ಸಮಾಜ ಆಗಿರ್ಬೋದು, ಆ ಎಲ್ಲಾ ಸಮಾಜದವರು ನನ್ನ ಭಕ್ತರದಾರ. ನಾ ತಾಲೂಕಿನಾಗ ಅಡ್ಡಾಡ್ಬತ್ನಾಗ ಇಂಥ ರೀತಿಯಲ್ಲಿ ಗುಂಡಾಗಿರಿ ಮಾಡುವಂತಹದ್ದು, ಹಿಂಗೆಲ್ಲ ಮಾಡುವಂತಹದ್ದು ನಿಮಗೆ ಯೋಗಿ ಅನಿಸ್ತೈತೆನ ವಿಚಾರ ಮಾಡ್ರಿ, ಯೋಗಿ ನಿರ್ಣಯ ತೋರಿ. ಅದಕ್ಕೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಒಂದೇ ಮಾತಿನಲ್ಲಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ತಮ್ಮಣ್ಣಗೌಡ ಅವ ಮೊನ್ನೆ ನಿಮ್ಗೆ ಉಮ್ಮಿಯಲ್ಲಿ ಹೇಳಿದೀನಿ, ಅವ್ರ ತಾಯಿ ಯಾರ್ಯಾರು ಏನೇನೋ ಅವ್ರು ಮಾತಾಡ್ತಾವ, ಹುಚ್ಚರವು ಹುಚ್ಚ ಹಿಡಿದಿತ್ತಂದ್ರೆ ಅವ್ಕೆ ಏನ್ ಮಾತಾಡ್ತಾ ಆಡ್ತಾರಂಗಿಲ್ಲ. ತಿಳಿತಿಲೋ? ನಾನು ವಿಡಿಯೋ ಕಾಲ್ ಮಾಡಿ ಅವ್ರ ತಾಯಿಗೆ ಆರಾಮಿಲ್ಲ, ಇಲ್ಲಿ ಜನ ಓದ್ತು ಪಾದಯಾತ್ರೆ ನಡೆಸಿದ್ರು, ಒಂದ್ ಮಾತು ಇನ್ನೊಂದು ಗೊತ್ತಿರಲಿ. ಬಹುಶಃ ಈ ಸಮಾಜ ಇವತ್ತು ಜಗ್ ತಾಲೂಕಿನ ಇತಿಹಾಸದೊಳಗ ಯಾರ ನಿಮ್ಗೆ ಸೀರೆ ಉಡಿಸ್ಯಾರ, ಸೀರೆ ಅಂತ ಉಡಿಸ್ತಾರ ಇಲ್ರಿ?
ಅದಕ್ಕೆ ಅಂತ ಅಣ್ಣನ ತಮ್ಮನ ದಯವಿಟ್ಟು ನೀವು ಉಡ್ಯಾಗ ಹಾಕೋರಿ ತಳ ಹೋಗಿಬೇಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಿಳಿಸಲು ನೀವು ಯಾರು ರೊಕ್ಕ ರೂಪಾಯಿ ಸೆರೆ ಸಿಂಧಿ ಯಾವ್ದು ಕರೆ ನಿಮ್ದು ಮತದಾನವನ್ನು ಮಾಡ್ಕೊಳಕ್ ಹೋಗ್ಬೇಡ್ರಿ ತಿಳಿಸಲು ನಮ್ಮ OBC ನೇತಾರ ಅವ್ರು ಬಹಳ ಚಂದ ಮಾತಾಡಿದ್ರು, ಸೂಪರ್ ಮಾತಾಡಿದ್ರು, ಅಕ್ಕ ಅವ್ರು ಬಹಳ ಸೂಪರ್ ಆಗಿ ಮಾತಾಡಿದ್ರು. ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಕನಸದ, ನಂದು ಜಾತ್ಯಾತೀತ ಮಠ ಅದ, ನಂದು ಸಂತ ಪರಂಪರೆ, ಬಸವಣ್ಣ ಬೇರೆ ಅಲ್ಲ, ತುಕಾರಾಮ್ ಬೇರೆ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ ಕೊನೆಯದಾಗಿ ಒಂದು ಮಾತು. ಬಹುಶಃ ನಮ್ಮ ಜಗತಾಪ್ ಸಾಹೇಬ್ರಿಗೆ 80 ವಯಸ್ಸು, ಇವತ್ತು 80. ಅವ್ರ ನೇತೃತ್ವದೊಳಗ ಇವತ್ತು ನಾ ಬರಬಾರ್ದು ವೇದಿಕೆ ಮೇಲೆ, ಸ್ವಾಮಿಗಳ ನನ್ನ ವೇದಿಕೆ ಮೇಲೆ ಬರ್ಬೇಕಂದಿಲ್ಲ. ಬೀರಪ್ಪ ಹೇಳಿದಿಲ್ಲ ಹಂಗ, ಅವ್ರ ಕಳ್ಸ್ಯಾರ, ನನ್ನ ಬೀರಪ್ಪನ ಸಮಾಜದವ್ರು ಕಳ್ಸ್ಯಾರ. ಅದಕ್ಕೆ ನಾ ಒಂದು ಹೇಳಕ್ ಬಯಸ್ತೀನಿ, ನಮ್ಮ ಸಾಹೇಬ್ರ ಮೊಮ್ಮಗನ ಹೆಸರೇನು? ಸಂಗ್ರಾಮ್ ಜಗತಾಪ್ ಮತ್ತೆ ತಮ್ಮನಗೌಡ ರವಿ ಪಾಟೀಲ್, ಇವೆರಡು ಜೋಡೆತ್ತುಗಳು ಮುಂದಿನ ದಿನಮಾನದಲ್ಲಿ ಜತ್ತ ತಾಲೂಕಿನ ನೇಗಿಲ ಹೊರತಕ್ಕಂಥ ಎತ್ತುಗಳು ಆಗಬೇಕು. ಹೊಡಿಸಿ ನಮ್ಮ ಜತ್ತ ತಾಲೂಕಿನಲ್ಲಿ ವಿಜಯದ ಪತಾಕೆಯನ್ನು ಹಾರಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮನಗೌಡ, ಯಾಕಂದ್ರೆ ಮೊದಲು ನಾನೇ ಉದ್ಘಾಟನೆ ಮಾಡಿದ ಪಾದಯಾತ್ರೆ. ಅನ್ಯಾಯ ಯಾರಾಗಿತ್ತು, ನಾವು ಸ್ವಾಮಿಗಳಾಗಿರ್ತಕ್ಕಂಥವ್ರು ಕಣ್ಣೀರು ವರ್ಷವ್ರು ಆಗ್ಬೇಕು. ಯಾರು ಕಣ್ಣೀರು ತರಿಸಲಿಕ್ಕೆ ನಾವು ಸ್ವಾಮಿಗಳಾಗಿಲ್ಲ, ತ್ಯಾಗಿಗಳು, ತ್ಯಾಗದೊಳಿರು ಆನಂದ ಭೋಗದೊಳಿಲ್ಲ. ಅದಕ್ಕ ತಾವೆಲ್ಲರೂ ಈ ಟೇಬಲ್ ಚಿಹ್ನೆಗೆ, ತಮ್ಮನಗೌಡ ರವಿ ಪಾಟೀಲ್ ಅವರ ಟೇಬಲ್ ಚಿಹ್ನೆಗೆ ಮತದಾನವನ್ನು ಮಾಡಬೇಕು. ನೀವೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಾಮಿಗಳ ಕ್ರಾಂತಿ ಮಾಡ್ತಾರೆ, ಯಾರ ಪ್ರಶ್ನೆ ಕೇಳ್ತಿದ್ರ ತಿಳಿತಿಲ್ಲ. ತಮ್ಮನಗೌಡ ಈ ಸಲ ಆರಿಸ್ಕೊಂಬರ್ರಿ, ಮುಂದಿನ ಸಲ ಅವ್ರು ಬಿಟ್ಟು ಕೊಡ್ಲಿ ಬೇಕಾರ, ಇಲ್ಲ ಕರ್ನಾಟಕದೊಳಗೆ ಇನ್ನೊಂದ್ ಕಡೆ ನಾನು ನಿಂದಿರ್ತೀನಿ, ಅವ್ರು ಬಂದು ಇವರೆಲ್ಲ ಪ್ರಚಾರ ಮಾಡ್ತಾರೆ, ತಿಳಿದು ಬರ್ಬೇಕಾರ. ಯಾಕೆ ನಮ್ಗೆ ನಿಂದ್ರೆ ಬರುತ್ತೆ, ಇವ್ರಿಗೆ ಅರ್ಥೈತಾರ. ಪ್ರಜಾಪ್ರಭುತ್ವದೊಳಗೆ ಎಲ್ಲರಿಗೂ ಸಮಾನ ಹಕ್ಕತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಕೊಟ್ರ, ನಾವೆಲ್ಲರೂ ಸಮಾನತೆಯಿಂದ ಬದುಕೋಣ. ತಿಳಿತಿಲ್ಲ. ಸಮಾನತೆ ಅಂತಕ್ಕಂಥದ್ದು ನಮ್ಮೆಲ್ಲ ತತ್ವವಾಗಿ ಸಿದ್ಧಾಂತ ಆಗಿರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಿಳಿತಿಲಿ. ನಾವ್ ಯಾರು ಭೇದ ಮಾಡೋದು ಬೇಡ, ಅವ್ರ ಜಾತಿ ಬೆಂಕಿ ಎತ್ತಲಿ. ನಮ್ಮಲ್ಲಿ ಯಾರು ಭೇದ ಭಾವಗಳನ್ನು ಮಾಡ್ಲಾರ್ದ ನಾವೆಲ್ಲ ಜಾತಿಯವರು ಒಂದೇ ತಾಯಿ ಮಕ್ಕಳಂತೆ, ಜಾತಿ ಎಲ್ಲಮ್ಮನ ಮಕ್ಕಳಂತೆ. ನಾವು ಸಂತ ಪರಂಪರೆ, ಶರಣ ಪರಂಪರೆ, ಬಸವಣ್ಣನ ಮಕ್ಕಳಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಮತದಾನವನ್ನು ಮಾಡೋಣ. ಸಹಬಾಳ್ವೆಯಿಂದ, ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜತ್ತ ತಾಲೂಕಿನ ಶಾಂತಿ ಸಮಾಧಾನವನ್ನು ಕಾಪಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಲ್ಲಿ